ನಮಸ್ಕಾರ. ಆರ್ಸಿಬಿ ತಂಡದ ಕ್ಯಾಪ್ಟನ್ ಆದ ಬಳಿಕ ಅತ್ತರು ರಜತ್ ಪಾಟಿದಾರ್. ನಂತರ ಕೊಹ್ಲಿ ಬಗ್ಗೆ ಹೇಳಿದ್ದನ್ನ ಕೇಳಿದರೆ ನೀವು ಕೂಡ ಸಲ್ಯೂಟ್ ಮಾಡ್ತೀರಾ. ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು? ಅಷ್ಟಕ್ಕೂ ಆರ್ಸಿಬಿ ತಂಡದ ಹೊಸ ಕ್ಯಾಪ್ಟನ್ ಆದ ಬಳಿಕ ರಜತ್ ಪಾಟಿದಾರ್ ಹೇಳಿದ್ದೇನು ಗೊತ್ತಾ? ಹೇಗೆ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಆರ್ಸಿಬಿ ತಂಡದ ಅಪ್ಪಟ ಅಭಿಮಾನಿಗಳಾಗಿ ಈ ವಿಡಿಯೋವನ್ನ ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ. ಆರ್ಸಿಬಿ ರಜತ್ ಪಾಟಿದಾರ್ಗೆ ಕ್ಯಾಪ್ಟನ್ಸಿ ಪಟ್ಟ ಕಟ್ಟಿದೆ. ಹೊಸ ನಾಯಕನ ಘೋಷಣೆ ಮಾಡಲು ಆರ್ಸಿಬಿ ವಿಶೇಷ ವಿಡಿಯೋವೊಂದನ್ನ ಪ್ರಸ್ತುತಪಡಿಸಿತ್ತು. ಆ ವಿಡಿಯೋ ಆರ್ಸಿಬಿ ಸಾರಥಿಯಾಗಿ ಮುನ್ನಡೆಸಿದ್ದ ದಂತಕಥೆಗಳನ್ನ ನೆನಪಿಸಿತು. ಕೊನೆಯಲ್ಲಿ ಫ್ಯಾಫ್ ಡು ಪ್ಲೆಸಿಸ್ ಉತ್ತರಾಧಿಕಾರಿಯಾಗಿ ರಜತ್ ಪಾಟಿದಾರ್ ಅನ್ನೋದನ್ನ ವಿಡಿಯೋದಲ್ಲಿ ತಿಳಿಸಿತು. ಬೆನ್ನಲ್ಲೇ ರಜತ್ ಪಾಟಿದಾರ್ ಅವರನ್ನ ಆರ್ಸಿಬಿ ವೇದಿಕೆಗೆ ಕರೆದು ಮಾತನಾಡಿಸಿ ಈ ವೇಳೆ ರಜತ್ ಪಾಟಿದಾರ್ ಅವರು ತಮ್ಮ ಮನದಾಳದ ಮಾತನ್ನ ಹಂಚಿಕೊಂಡಿದ್ದಾರೆ. ಅದೇ ವಿಡಿಯೋ ತುಣಕನ್ನ ಆರ್ಸಿಬಿ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದು ಇದೀಗ ಈ ವಿಡಿಯೋ ವೈರಲ್ ಆಗುತ್ತಿದೆ. ಅಷ್ಟಕ್ಕೂ ಆರ್ಸಿಬಿ ತಂಡದ ಕ್ಯಾಪ್ಟನ್ ಆದ ಬಳಿಕ ರಜತ್ ಪಾಟಿದಾರ್ ಹೇಳಿದ್ದೇನು ಅಂತ ನೋಡ್ತಾ ಬರುವುದಾದ್ರೆ, ಹಾಯ್, ನಾನು ನಿಮ್ಮ ಕ್ಯಾಪ್ಟನ್ ರಜತ್ ಪಾಟಿದಾರ್. ಅನೇಕ ದಂತಕಥೆಗಳು ಆರ್ಸಿಬಿ ತಂಡವನ್ನ ಮುನ್ನಡೆಸಿದ್ದಾರೆ. ಈಗ ನಾನು ಕ್ಯಾಪ್ಟನ್ ಆಗಿರುವುದಕ್ಕೆ ತುಂಬಾ ಹೆಮ್ಮೆಯಾಗುತ್ತಿದೆ. ನನ್ನ ಕ್ಯಾಪ್ಟನ್ಸಿ ವಿಧಾನವು ವಿಭಿನ್ನವಾಗಿರಲಿದೆ. ನಾನು ತುಂಬಾ ಶಾಂತ ಸ್ವಭಾವದ ವ್ಯಕ್ತಿ. ಆದರೆ ಪರಿಸ್ಥಿತಿಗೆ ತಕ್ಕಂತೆ ಏನು ಬೇಕು ಏನು ಬೇಡ ಎನ್ನುವುದನ್ನ ಅರ್ಥ ಮಾಡಿಕೊಳ್ಳಬಲ್ಲೆ. ಭಾವನೆಗಳನ್ನ ಹೆಚ್ಚಾಗಿ ವ್ಯಕ್ತಪಡಿಸುವುದಿಲ್ಲ. ಹಾಗಂತ ಒತ್ತಡದ ಸಂದರ್ಭಗಳಲ್ಲಿ ಭಯ ಪಡಲ್ಲ. ಇದೇ ನನ್ನ ಶಕ್ತಿ ಎಂದು ರಜತ್ ಪಾಟಿದಾರ್ ಹೇಳಿದ್ದಾರೆ. ಮತ್ತು ಮಾತು ಮುಂದುವರಿಸಿದ ಅವರು, ದೇಶ ಮತ್ತು ವಿದೇಶದ ಆಟಗಾರರು ನನ್ನ ತಂಡದಲ್ಲಿ ಇದ್ದಾರೆ. ಅವರಲ್ಲಿ ಸಾಕಷ್ಟು ಮಂದಿ ನಾಯಕರಾಗಿದ್ದಾರೆ. ಅವರ ಅನುಭವಗಳು ನನ್ನ ನಾಯಕತ್ವಕ್ಕೆ ಸಹಾಯ ಮಾಡಲಿವೆ ಅಂತ ನಂಬಿದ್ದೀನಿ. ಕಳೆದ 3-4 ವರ್ಷಗಳಿಂದ ಆರ್ಸಿಬಿ ಅಭಿಮಾನಿಗಳು ಸಾಕಷ್ಟು ಪ್ರೀತಿ ಬೆಂಬಲ ನೀಡಿದ್ದಾರೆ. ಅವರಿಗೆ ನಾನು ಕೃತಜ್ಞನಾಗಿರುತ್ತೇನೆ. ಆರ್ಸಿಬಿ ಪರ ಆಳಲು ನಾನು ಅದೃಷ್ಟಶಾಲಿ ಎಂದು ಭಾವಿಸುತ್ತೇನೆ ಎಂದು ಪಾಟಿದಾರ್ ಹೇಳಿದ್ದಾರೆ. ಮತ್ತು ಮಾತು ಮುಂದುವರೆಸಿದ ಅವರು, ನನ್ನ ಈ ಪ್ರಯಾಣ ಅದ್ಭುತವಾಗಿದೆ. ಕ್ರಿಕೆಟ್ ಬದುಕಿನಲ್ಲಿ ಸಾಕಷ್ಟು ಏರಿಳಿತಗಳನ್ನ ಕಂಡಿದ್ದೇನೆ. 2021ರಲ್ಲಿ ಆರ್ಸಿಬಿಯನ್ನ ಸೇರಿಕೊಂಡೆ. ಅದು ನನ್ನ ಮೊದಲ IPL ಆಡುವ ಅವಕಾಶ ಕೂಡ ಸಿಕ್ಕಿತ್ತು. ನಂತರ ನಡೆದ ಹರಾಜಿನಲ್ಲಿ ಯಾವ ತಂಡವೂ ಆಯ್ಕೆ ಮಾಡಿರಲಿಲ್ಲ. ಇದರಿಂದಾಗಿ IPL ನಲ್ಲಿ 2ನೇ ಅವಕಾಶ ಸಿಗುತ್ತದೆಯೋ ಇಲ್ಲವೋ ಅಂತ ಬೇಸರಗೊಂಡಿದೆ. ಬೇಸರದಲ್ಲಿದ್ದ ನನಗೆ ಆರ್ಸಿಬಿ ಬದಲಿ ಆಟಗಾರನಾಗಿ ಕರೆಯಿತ್ತು. ಅಂದೇ ನಾನು ನಿರ್ಧರಿಸಿದ್ದೆ, ಇಷ್ಟೆಲ್ಲ ನಡೆದ ಮೇಲೆ ಭವಿಷ್ಯದಲ್ಲಿ ಒಳ್ಳೆಯದು ಆಗಲಿದೆ ಅಂತ. ಆರ್ಸಿಬಿ ಸೇರಿದ ಮೇಲೆ ನನಗೆ ಒಳ್ಳೆಯದಾಗಿದೆ. ಆರ್ಸಿಬಿಗೆ ಧನ್ಯವಾದಗಳನ್ನ ತಿಳಿಸುತ್ತೇನೆ ಎಂದು ಪಾಟಿದಾರ್ ಹೇಳಿದ್ದಾರೆ. ಮತ್ತು ಕೊಹ್ಲಿ ಕುರಿತು ಮಾತನಾಡಿರುವ ಅವರು, ವಿರಾಟ್ ಕೊಹ್ಲಿ ಆರ್ಸಿಬಿ ಕಂಡ ದಿಗ್ಗಜ ಆಟಗಾರ. ಅವರ ಕ್ಯಾಪ್ಟನ್ಸಿ ಅನುಭವವನ್ನ ನಾನು ಪಡೆಯಲಿದ್ದೇನೆ. ಹಾಗೆ ವಿರಾಟ್ ಅವರಿಗೆ ನಾನು ಬಹಳ ಗೌರವ ನೀಡುತ್ತೇನೆ ಎಂದು ಹೇಳುವ ಮೂಲಕ ಕೊಹ್ಲಿ ಬಗ್ಗೆ ಸೆಲ್ಯೂಟ್ ಮಾಡುವ ಹೇಳಿಕೆಯನ್ನ ಪಾಟಿದಾರ್ ನೀಡಿದ್ದಾರೆ. ನೋಡಿದ್ರಲ್ಲ, ಆರ್ಸಿಬಿ ತಂಡದ ಕ್ಯಾಪ್ಟನ್ ಆದ ಬಳಿಕ ರಜತ್ ಹೇಳಿದ್ದೇನು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.